ಪ್ರೀತಿಯ ವಿದ್ಯಾರ್ಥಿಗಳೇ, DCE ಡಿಜಿಟಲ್ ಲರ್ನಿಂಗ್ನ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಪ್ರಥಮ ದರ್ಜೆ ಕಾಲೇಜುಗಳ ಪಠ್ಯಕ್ರಮದ 2ನೇ ಸೆಮಿಸ್ಟರ್ನ 3ನೇ ಅಧ್ಯಾಯದ ಮೊದಲನೇ ಅವಧಿ, ಒಟ್ಟು ಅವಧಿಯಲ್ಲಿ 21ನೇ ಅವಧಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ ಸ್ವಾಮಿ KM. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ in this session we are going to learn about the social stratification, its meaning and its characteristics. ಸಾಮಾಜಿಕ ಸ್ತರೀಕರಣ ಅಂದರೆ ಏನು, ಅದರ ಅರ್ಥ ಹಾಗೂ ಅದರ ಗುಣಲಕ್ಷಣಗಳನ್ನು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ತೇವೆ. ಸ್ಟ್ರಾಟಿಫಿಕೇಷನ್ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಪೀಠಿಕಾ ರೂಪದಲ್ಲಿ ಹೇಳೋದಾದರೆ, all men are created equal in this world, or on this earth the all men including women, children, all they are all created equal ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಮೇಲೆ ಇರತಕ್ಕಂತಹ ಮನುಷ್ಯರೆಲ್ಲರೂ, ಇದು ಮಕ್ಕಳನ್ನು ಒಳಗೊಳ್ತು, ಸ್ತ್ರೀಯರನ್ನು ಒಳಗೊಳ್ತು, ಎಲ್ಲರನ್ನೂ ಒಳಗೊಳ್ತು. ದೇ ಆರ್ ಕ್ರಿಯೇಟೆಡ್ ಈಕ್ವಲ್, ಅವರನ್ನು ಸಮಾನವಾಗಿ ಸೃಷ್ಟಿಸಲಾಗಿದೆ ಅಂತ ಹೇಳ್ತೇವೆ ಅಷ್ಟೇ. ಬಟ್ ಹ್ಯೂಮನ್ ಸೊಸೈಟಿ ಈಸ್ ಹೆಟರೋಜಿನಿಯಸ್ ಇನ್ ನೇಚರ್. ಅಂದರೆ ಮನುಷ್ಯ ಅಂತಕ್ಕಂಥದ್ದು ಕೇವಲ ಲಿಂಗದಲ್ಲಿ ಮಾತ್ರ ನಾವು ಭಿನ್ನತೆಯನ್ನು ಹೊಂದಿಲ್ಲ, ಭಿನ್ನ ಲಕ್ಷಣವನ್ನು ಹೊಂದಿರೋದನ್ನೇ ಹೆಟರೋಜಿನಿಯಸ್ ಅಂತ ಕರಿತೀವಿ. ಹೋಮೋಜಿನಿಯಸ್, ಬರೇ ಪುರುಷರಿದ್ದರೆ ಅದು ಹೋಮೋಜಿನಿಯಸ್, ಬರೇ ಸ್ತ್ರೀಯರಿದ್ದರೆ ಅದು ಹೋಮೋಜಿನಿಯಸ್. ಬಟ್ ಇಲ್ಲಿ ಪುರುಷ ಸ್ತ್ರೀಯರು ಅಂತ ಇದೆ, ನಂತರದಲ್ಲಿ ಬುದ್ಧಿವಂತರು ದಡ್ಡರು ಅಂತ ಇದೆ, ಉಳ್ಳವರು ಇಲ್ಲದವರು ಅಂತ ಇದೆ, ಆಳುವವರು ಆಳಲ್ಪಡುವವರು ಅಂತಿದೆ. ಸೊ ಇಟ್ ಈಸ್ ಹೆಟರೋಜಿನಿಯಸ್. ಹ್ಯೂಮನ್ ಸೊಸೈಟಿ ಈಸ್ ಹೆಟರೋಜಿನಿಯಸ್. ಹಾಗಾಗಿ ಈ ಹೆಟರೋಜಿನಿಟಿ ಅಂತಕ್ಕಂಥದ್ದು, ವಿಭಿನ್ನತೆಯ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು, ವಿಭೇದಾತ್ಮಕತೆ ಗುಣವನ್ನು ಹೊಂದಿರತಕ್ಕಂಥ ಮಾನವ ಸಮಾಜ ಹೇಳೋದಕ್ಕೆ ಮಾತ್ರ ಮನುಷ್ಯರೆಲ್ಲರೂ ಸಮಾನರು ಅಂತ ಇದೆ. ಇವೊಂದು ಈಗಲೂ ಕೂಡ ತಮಾಷೆಗೆ ಹೇಳ್ತಾ ಇರ್ತಾರೆ, ಕರೋನಾ ಅನ್ನೋದಕ್ಕೆಲ್ಲ ಜಾತಿ ಧರ್ಮದ ಭೇದ ಇಲ್ಲ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಅದು ಹೋಮೋಜಿನಿಯಸ್. ಬಿಫೋರ್ ಕರೋನಾ ಆಲ್ ಆರ್ ಹೋಮೋಜಿನಿಯಸ್ ಅಂತ ಹೇಳ್ತಾರೆ. ಇರಲಿ ಇಲ್ಲಿ. ಹಾಗಾಗಿ ಪಿಟರಿಮ್ ಸಾರೋಕಿನ್ ಅಂತಕ್ಕಂಥ ಒಬ್ಬ ಫೇಮಸ್ ಸೋಷಿಯಾಲಜಿಸ್ಟ್ ಹೇಳ್ತಾರೆ, ಅನ್ಸ್ಟ್ರಾಟಿಫೈಡ್ ಸೊಸೈಟಿ ವಿತ್ ರಿಯಲ್ ಈಕ್ವಾಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಈಸ್ ಅ ಮಿತ್. It has never been realized in the history of human mankind. ಅನ್ಸ್ಟ್ರಾಟಿಫೈಡ್ ಸೊಸೈಟಿ ಅಂದರೆ ಈ ಥರ ಏನಿದೆ, ಸ್ತರೀಕರಣಕ್ಕೆ ಒಳಗಾಗದೇ ಇರತಕ್ಕಂಥದ್ದು ಅಥವಾ ಮೇಲು ಕೀಳು ಅಂತಕ್ಕಂತಹ ಸಮಾಜ ಇತಿಹಾಸದ ಉದ್ದಕ್ಕೂ ಎಲ್ಲೂ ಕಂಡು ಬಂದಿಲ್ಲ. ಅಥವಾ ಸಮಾನತೆ ಹೊಂದಿರತಕ್ಕಂಥ ಸಮಾಜ ಒಂದು ಮಿಥ್ಯೆ, ಸುಳ್ಳು. ಎಲ್ಲ ಸಮಾನತೆ ಹೊಂದಿರತಕ್ಕಂಥದ್ದು ಸಮಾಜ, ತನ್ನ ಸದಸ್ಯರನ್ನು ಸಮಾನವಾಗಿ ಕಂಡಿರ್ತಕ್ಕಂಥ ಸಮಾಜ ಅನ್ನೋದು ಸುಳ್ಳು. ಇಟ್ ಹ್ಯಾಸ್ ಬೀನ್ ನೆವರ್ ರಿಯಲೈಸ್ಡ್ ಇನ್ ದ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾನ್ಕೈಂಡ್. ನೀವು ಪ್ರಾಗೈತಿಹಾಸಿಕ ಕಾಲಕ್ಕೆ ಅಂತ ಕರಿತೀವಿ, ಆರ್ಕಿಯಾಲಜಿಕಲ್ ಸ್ಟೇಜು ಅಥವಾ ಏನೋ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಏನು ಕರಿತೀವಿ. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಹಿಸ್ಟಾರಿಕ್ ಪೀರಿಯಡ್, ಆಮೇಲೆ ಮೊನೋಲಿಥಿಕ್, ಮೆಗಾಲಿಥಿಕ್ ಪೀರಿಯಡ್, ಈ ಥರ ಏನು ಕರಿತೀವಿ ನಾವು. ಆ ಕಾಲಗಳು, ಈ ಇತಿಹಾಸದ ಆರಂಭದ ಕಾಲಗಳಿಂದನೂ ನಾವು ನೋಡಿದರೂ ಅಲ್ಲಿ ಆ ಕಾಲದ ಉದ್ದಕ್ಕೂ ಇದುವರೆಗಿನ ಮನುಕುಲ ಸಮಾನತೆಯನ್ನು ಕಂಡಿಲ್ಲ. ಮನುಕುಲದ ಇತಿಹಾಸವನ್ನು ನೋಡಿದರೆ ನಾವು ಸಮಾನತೆಯನ್ನು ಕಂಡಿಲ್ಲ ಅಂತ ಹೇಳ್ತೀವಿ. ಅದರ ಆಧಾರದ ಮೇಲೇ ನಾವು ಇಲ್ಲಿ ಸ್ಟ್ರಾಟಿಫಿಕೇಷನ್ ಅಂತ ಪದಕ್ಕೆ ಬರ್ತೀವಿ. ಸ್ಟ್ರಾಟಿಫಿಕೇಷನ್ ಪದ ಸ್ಟ್ರಾಟಾ ಅಂತ ಪೋರ್ಚುಗೀಸ್ ಪದ ಅದು. ಆ ಸ್ಟ್ರಾಟಾ ಮೀನ್ಸ್ ಅರೇಂಜಿಂಗ್ ಒನ್ ಓವರ್ ದಿ ಅದರ್, ಒಂದರ ಮೇಲೊಂದು ಪದರವಾಗಿ. ಸ್ಟ್ರಾಟಾ ಮೀನ್ಸ್ ಪದರ, ಪೋರ್ಚುಗೀಸ್ನಲ್ಲಿ ಬಳಸ್ತಕ್ಕಂಥ ಪದ. ಅದನ್ನು ಇಂಗ್ಲೀಷಲ್ಲಿ ಸ್ಟ್ರಾಟಿಫಿಕೇಷನ್ ಆಗಿ ತೊಗೊಂಡಿದ್ದಾರೆ. ಆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂದರೆ ಅರೇಂಜಿಂಗ್ ದ ಸೋಷಿಯಲ್ ಮೆಂಬರ್ಸ್, ಡಿವಿಷನ್ ಆಫ್ ಪಾಪ್ಯುಲೇಷನ್ ಅಂತ ಕೂಡ ಕರಿತೀವಿ. ಇಲ್ಲಿ ಅರೇಂಜಿಂಗ್ ದ ಮೆಂಬರ್ಸ್ ಆಫ್ ಎ ಸೊಸೈಟಿ ಇಂಟು ಸ್ಟ್ರಾಟಾ ಮೀನ್ಸ್ ಒನ್ ಓವರ್ ದಿ ಅದರ್. ಜನರನ್ನು ಈ ಥರ ಪದರಗಳಾಗಿ ಜೋಡಿಸ್ಕೊಳ್ತಾ ಹೋಗ್ತಕ್ಕಂಥದ್ದು. ಏನು, ಆಳುವವರು ಆಳಲ್ಪಡುವವರು, ಅಥವಾ ಕಡಿಮೆ ಗೌರವ ಹೊಂದಿರೋರು, ಮಧ್ಯಮ ಗೌರವ ಹೊಂದಿರೋರು, ಹೆಚ್ಚು ಗೌರವ ಹೊಂದಿರೋರು, ಸ್ತ್ರೀಯರು, ಪುರುಷರು, ಕಾರ್ಮಿಕರು, ಆಳುವವರು, ಈ ಥರ ಪದರಗಳನ್ನಾಗಿ ಜೋಡಿಸ್ಕೊಳ್ತಾ ಹೋಗೋದು. ಜನರನ್ನು ಮೊದಲು ಏನು ಮಾಡ್ತೀವಿ, ಸೆಗ್ಮೆಂಟ್ ಮಾಡುತ್ತೆ.
ಆ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಜನರನ್ನು ವಿಭಾಗ ಮಾಡುತ್ತೆ. ವಿಭಾಗ ಮಾಡಿ ಒಂದರ ಮೇಲೊಂದು ಜೋಡಿಸ್ಕೊಳ್ತಾ ಹೋಗಿ ಗುಂಪುಗಳಾಗಿ ವರ್ಗೀಕರಣ ಮಾಡುವುದನ್ನೇ ನಾವು ಸಾಮಾಜಿಕ ಸ್ತರೀಕರಣ ಅಂತ ಕರಿತೀವಿ. ಅವ್ರಿಗಿರ್ತಕ್ಕಂಥ ಸ್ಟೇಟಸ್ ಆಗಿರ್ಬೋದು, ಅವ್ರಿಗಿರ್ತಕ್ಕಂಥ ಪ್ರೆಸ್ಟೀಜ್ ಆಗಿರ್ಬೋದು, ಅವ್ರಿಗಿರ್ತಕ್ಕಂತಹ ವೆಲ್ತ್ ಸಂಪತ್ತಾಗಿರ್ಬೋದು, ಇವುಗಳ ಆಧಾರದ ಮೇಲೆ ಜನರನ್ನು ಗುಂಪುಗಳಾಗಿ ವರ್ಗೀಕರಿಸುವುದನ್ನೇ ಸಾಮಾಜಿಕ ಸ್ತರೀಕರಣ ಅಂತ ಕರಿತೀವಿ. ಇದು ಪೋರ್ಚುಗೀಸ್ನ ಸ್ಟ್ರಾಟಾ ಪದದಿಂದ ಬಂದಿದೆ. ಆ ಸ್ಟ್ರಾಟಾ ಮೀನ್ಸ್ ಅರೇಂಜಿಂಗ್ ಒನ್ ಓವರ್ ದಿ ಅದರ್, ಒಂದರ ಮೇಲೊಂದು ಪದರಗಳನ್ನಾಗಿ ಜೋಡಿಸ್ತೀವಿ. ಈ ಬಂಡೆಗಳ ಪದರಗಳನ್ನು ಜೋಡಿಸ್ತೀವಿ, ಪುಸ್ತಕಗಳನ್ನು ಜೋಡಿಸ್ತೀವಿ. ಈ ಥರ ಜೋಡಿಸೋದೇನಿದೆಯಲ್ಲ ಅದು ಪದರ ಅಂತ ತಗೋತೀವಿ. ಕಮಿಂಗ್ ಟು ದ ಡೆಫಿನಿಷನ್ಸ್ ಆಫ್ ಸೋಷಿಯಾಲಜಿಸ್ಟ್, ಇದರಲ್ಲಿ ಮೆಲ್ವಿನ್ ಟ್ಯೂಮೆನ್ನು, ಡೇವಿಸ್ಸು, ಥಾಮಸ್ ಮೂರು, ಆಕ್ಬರ್ನ್ ಇವರೆಲ್ಲ ಸ್ವಲ್ಪ ಸ್ಟ್ರಾಟಿಫಿಕೇಷನ್ನ ವೆಸ್ಟರ್ನ್ ಕಂಟ್ರೀಸಲ್ಲಿ ಬಹಳ ಡೀಪಾಗಿ ಅವರು ಸ್ಟಡಿ ಮಾಡಿರ್ತಕ್ಕಂಥವ್ರು. ಆ ಡೇವಿಸ್ ಆ್ಯಂಡ್ ಮೂರ್ ದೇ ಡಿಫೈನ್ ದ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಆ್ಯಸ್ ಅನ್ ಇನ್ಸ್ಟಿಟ್ಯೂಷನಲ್ ಇನ್ಇಕ್ವಾಲಿಟಿ. ಸಾಂಸ್ಥಿಕ ಅಸಮಾನತೆಯೇ ಸಾಮಾಜಿಕ ಸ್ತರೀಕರಣ ಅಂತ ಕರೀತಾರೆ. ಏನು ಸಾಂಸ್ಥಿಕ? ಜಾತಿ, ಮೇಲ್ಜಾತಿ, ಕೆಳಜಾತಿ, ಕ್ಲಾಸ್, ಮೇಲ್ವರ್ಗ, ಕೆಳವರ್ಗ, ಮಧ್ಯಮ ವರ್ಗ, ಈ ಥರ ಎಸ್ಟೇಟ್ಸ್, ಈ ಥರ ಏನಿದೆ ಸಾಂಸ್ಥಿಕವಾಗಿರ್ತಕ್ಕಂತಹ ಮ್ಯಾರೇಜ್ ಒಂದು ಇನ್ಸ್ಟಿಟ್ಯೂಷನ್. ಅಲ್ಲಿ ಕೂಡ ನಾವು ಸ್ತ್ರೀ ಪುರುಷ ಈ ಥರ ನಾವು ಅವಕಾಶಗಳನ್ನು ಕೊಡದೇ ಇರತಕ್ಕಂಥದ್ದು, ಅಥವಾ ಜಾತಿವಾರು ಮದುವೆಗಳನ್ನು ಆಗ್ತಕ್ಕಂಥದ್ದು. ನಮ್ಮ ಜಾತಿಯಲ್ಲಿ ಮೇಲ್ಜಾತಿಯವ್ರಿಗೆ ಆಗಿಲ್ಲ. ಆಮೇಲೆ ವೆಲ್ತ್ ಏನಿದೆ, ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಒಂದು ಬರ್ತದೆ, ಸಂಪತ್ತು ಅಥವಾ ಮಾರ್ಕೆಟ್ ಅದರ ಆಧಾರದ ಮೇಲೆ. ಹೀಗೆ ಸಮಾಜದಲ್ಲಿರ್ತಕ್ಕಂಥ ಸಾಂಸ್ಥಿಕವಾಗಿರ್ತಕ್ಕಂಥ ಅಸಮಾನತೆಯೇ ಅಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ಕರೆಸಿಕೊಳ್ಳುತ್ತೆ. ನೆಕ್ಸ್ಟು ಇಲ್ಲಿ ಆಕ್ಬರ್ನ್ ಆ್ಯಂಡ್ ನಿಮ್ಕಾಫ್ ಹೇಳ್ತಾರೆ, ಸ್ಟ್ರಾಟಿಫಿಕೇಷನ್ ಈಸ್ ದ ಪ್ರಾಸೆಸ್ ಬೈ ವಿಚ್ individuals and groups are ranked in a more or less enduring hierarchy of status. ಅಂದರೆ ಇದು ಒಂದು ಪ್ರಾಸೆಸ್, ಇದು ಒಂದು ಪ್ರಕ್ರಿಯೆ. ಯಾವುದು? ಸಾಮಾಜಿಕ ಸ್ತರೀಕರಣ ಅಂತಕ್ಕಂಥ ಒಂದು ಪ್ರಕ್ರಿಯೆ. ಇಲ್ಲಿ ವ್ಯಕ್ತಿಗಳು ಅಥವಾ ಸಮೂಹಗಳು ತಾವು ಹೆಚ್ಚು ಅಥವಾ ಕಮ್ಮಿ ಹೊಂದಿರತಕ್ಕಂಥ ಗೌರವದ ಆಧಾರದ ಮೇಲೆ ಏಣಿ ಶ್ರೇಣಿಗಳಾಗಿ ವರ್ಗೀಕರಣ ಮಾಡ್ತಕ್ಕಂಥದ್ದು. ಏಣಿ ಶ್ರೇಣಿ ಅಂದರೆ ನೋಡಿ, ಏಣಿಯನ್ನು ತೊಗೊಂಡ್ರೆ ನಾವು ಲ್ಯಾಡರ್, ಇಲ್ಲಿ ಲ್ಯಾಡರ್ ಅಂತಂದರೆ ಏನಾಗುತ್ತೆ, ಇಲ್ಲಿ ಕೆಳಗಿನ ಏಣಿಯಿಂದ ಕಾಲು ಹತ್ತಿ ನಾವು ಆ ಏಣಿಯನ್ನು ಹತ್ತಿ ಮೇಲ್ಮೇಲೆ ಹೋಗ್ತೀವಿ. ತಳದಲ್ಲಿರ್ತಕ್ಕಂಥವ್ರು ಕಡಿಮೆ ಗೌರವವನ್ನು ಹೊಂದಿರತಕ್ಕಂಥವ್ರು, ಅದು ಸಮೂಹ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಮೇಲೆ ಹೋದಂತೆಲ್ಲ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಫಾರ್ ಎಕ್ಸಾಂಪಲ್, ಒಂದು ಇನ್ಸ್ಟಿಟ್ಯೂಷನ್ ತೊಗೊಂಡ್ರೆ, ಒಂದು ಸಂಸ್ಥೆ ತೊಗೊಂಡ್ರೆ, ಒಬ್ಬ P1 ಇರ್ತಕ್ಕಂಥ ಗೌರವ ಒಬ್ಬ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಸಂಸ್ಥೆಯ ಪ್ರಿನ್ಸಿಪಾಲ್ ಆಗಿರ್ಬೋದು, ಅಥವಾ MD ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ಬೋದು. ಆ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಇರ್ತಕ್ಕಂತಹ ಗೌರವ ಒಬ್ಬ ಕೆಳಮಟ್ಟದ P1ಗೆ ಜವಾನನಿಗೆ ಇರೋದಿಲ್ಲ. ಆತನಿಗೆ ಇರ್ತಕ್ಕಂಥ ವೇತನ ಆಗಿರ್ಬೋದು, ಗೌರವ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, ನಾವು ಹೈಯರಾರ್ಕಿ ಮಾಡ್ಕೊಳ್ತಾ ಹೋಗ್ತೀವಿ. P1ಗಿಂತ ಮೇಲೆ ಗುಮಾಸ್ತರು, ಗುಮಾಸ್ತರಿಗಿಂತ ಮೇಲೆ ಅಫಿಷಿಯಲ್ ಅಧಿಕಾರಿ ವರ್ಗದವರು, ಅಧಿಕಾರಿಗಳ ಮೇಲೆ CEO ಅಥವಾ MD, ಈ ಥರ ಇರತಕ್ಕಂಥದ್ದು ಜನರನ್ನು ಆ ಥರ ಗುಂಪುಗಳಾಗಿ ವರ್ಗೀಕರಿಸಿ ಅವರನ್ನು ಏಣಿ ಶ್ರೇಣಿಗಳಾಗಿ ಗುಂಪುಗಳಾಗಿ ಮಾಡಿಟ್ರೆ ಅದನ್ನೇ ನಾವು ಸಾಮಾಜಿಕ ಸ್ತರೀಕರಣ ಅಂತ ಕರಿತೇವೆ. ಈಗ ನೋಡೋದಾದರೆ ಸ್ತರೀಕರಣವನ್ನು ನೋಡಿರಲಿ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಒಂದು ಇಮೇಜಿನ ಮೂಲಕ ತೋರಿಸೋದಾದರೆ ನಾವು ಈ ಇಮೇಜಲ್ಲಿ ನೋಡಿ, ಕೆಳಮಟ್ಟದಲ್ಲಿರ್ತಕ್ಕಂಥವ್ರು 6 ಜನ 3 ಹೊತ್ಕೊಂಡ್ರೆ, 3 ಒಬ್ಬರನ್ನ ಹೊತ್ಕೊಂಡ್ರೆ. ಹೀಗೇ ನಾವು ಕೆಳಮಟ್ಟದಲ್ಲಿ ಸಾವಿರಾರು ಜನ ಇದ್ದರೆ ಅವರು 100 ಜನನ ಹೊತ್ಕೊಳ್ತಾರೆ. 100 ಜನರ ಮೇಲೆ 10 ಜನ ಇರ್ತಾರೆ. 10 ಜನರಲ್ಲಿ ಒಬ್ಬರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಬಿಲ್ ಗೇಟ್ಸ್ ಅಂತ ತಗೊಳ್ಳಿ, ಮೈಕ್ರೋಸಾಫ್ಟ್ ಕಂಪನಿ ಇದೆ. ಮೈಕ್ರೋಸಾಫ್ಟ್ ಈಸ್ ದ ಟಾಪ್ ಮೋಸ್ಟ್ ಅಫಿಷಿಯಲ್. ಆತನ ಕೈ ಕೆಳಗೆ ಆತನ CEO ಇರ್ತಾರೆ. CEO ಕೆಳಗಡೆ ಮತ್ತೆ EOಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಆತನ ಕೈ ಕೆಳಗೆ ಟೀಮ್ ಮೆಂಬರ್ಸ್ ಇರ್ತಾರೆ. ಟೀಮ್ ಕೆಳಗೆ ಮತ್ತು ಲಕ್ಷಾಂತರ ಜನ ಉದ್ಯೋಗಿಗಳು ಇದ್ದಾರೆ. ಆ ಉದ್ಯೋಗಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ಕೆಳಮಟ್ಟದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅಂದರೆ ಅವರು ಹೊಂದಿರತಕ್ಕಂಥ ವಿದ್ಯಾರ್ಹತೆ, ಅವರು ಹೊಂದಿರುವ ಸಂಬಳ, ಅವರು ಮಾಡ್ತಕ್ಕಂತಹ ಸ್ಕಿಲ್, ನೈಪುಣ್ಯತೆ, ಅವೆಲ್ಲವೂ ಇಲ್ಲಿ ದೇ ಮ್ಯಾಟರ್ ಹಿಯರ್. ಅವು ಇಲ್ಲಿ ವಿಷಯಗಳಾಗಿ ಪರಿವರ್ತಿತವಾಗ್ತವೆ. ಅವುಗಳ ಆಧಾರದ ಮೇಲೆ ಮಾಡ್ತಾರೆ. ನೆಕ್ಸ್ಟ್, ಕಮಿಂಗ್ ಟು ದ ಫೀಚರ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್.
ಫಸ್ಟ್ ಒನ್, ಇಟ್ ಈಸ್ ಸೋಷಿಯಲ್ ಇನ್ ನೇಚರ್. ಇಟ್ ಈಸ್ ನಾಟ್ ಬಯೋಲಾಜಿಕಲ್, ಇಟ್ ಈಸ್ ಸೋಷಿಯಲ್. ಅಂದರೆ ಇಲ್ಲಿ ಇದು ಸಾಮಾಜಿಕವಾದುದು ಅಂತ ಕರಿತೀವಿ. ಅಂದರೆ ಇಲ್ಲಿ ಮೂಲತಃ ಗಂಡು ಹೆಣ್ಣು ಸಮಾನರು ಅವೆಲ್ಲ ಹೇಳ್ತೇವೆ, ಹೇಳ್ಕೊಳ್ತಾನೆ. ಮತ್ತು ಇಲ್ಲಿ ಗಂಡಿನಲ್ಲಿ ಮತ್ತೆ ಹೆಚ್ಚು ಕಮ್ಮಿ ಆಗ್ತವೆ ಅಥವಾ ಸ್ತ್ರೀಯರಲ್ಲಿ ಹೆಚ್ಚು ಕಮ್ಮಿ ಆಗ್ತವೆ. ಯಾಕೆ ಅಂತಂದರೆ ಜೈವಿಕವಾಗಿ ಹುಟ್ಟಿದಂತಹ ಮನುಷ್ಯರು ಎಲ್ಲರೂ ಸಮಾನರು ಅಂತ ನಾವು ಹೇಳ್ತೀವಿ. ಬಟ್ ಅವರು ಹೊಂದಿರತಕ್ಕಂಥ ವಿದ್ಯಾರ್ಹತೆ, ಅವರು ಹೊಂದಿರತಕ್ಕಂಥ ಒಂದು ಸ್ಕಿಲ್, ನೈಪುಣ್ಯತೆ, ಅವರು ಹೊಂದಿರತಕ್ಕಂಥ ಟ್ಯಾಲೆಂಟ್ ಅಂತ ಏನಿದೆಯಲ್ಲ, ಅವುಗಳ ಆಧಾರದ ಮೇಲೆ ಒಂದು ಮ್ಯಾನೇಜರಿಯಲ್ ಕೇಡರಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ. ಕಡಿಮೆ ವಿದ್ಯಾರ್ಹತೆ, ಸ್ಕಿಲ್ ಕಡಿಮೆ ಇರತಕ್ಕಂಥ ವ್ಯಕ್ತಿ ತಳಮಟ್ಟದಲ್ಲಿ ಉಳ್ಕೊಳ್ತಾನೆ. ಹಾಗಾಗಿ ಸಮಾಜ ಏನು ಮಾಡುತ್ತೆ, ಜೈವಿಕವಾಗಿ ಸಮಾನವಾಗಿದ್ದಂಥವ್ರನ್ನ ಸಮಾಜ ತಾನೇನು ಮಾಡುತ್ತೆ, ತನ್ನ ವ್ಯವಸ್ಥೆಯಲ್ಲಿ ಅವರಿಗೆ ಸಿಗಬೇಕಾದಂಥ ಗೌರವ, ಅವರು ಹೊಂದಿರತಕ್ಕಂಥ ನೈಪುಣ್ಯತೆ ಆಧಾರದ ಮೇಲೆ ಇಡುತ್ತೆ. ಸೊ ದೇ ಆರ್ ರ್ಯಾಂಕ್ಡ್ ಇನ್ ಹೈಯರ್ ಕೇಡರ್ ಆರ್ ಹೈಯರ್ ಸ್ಟೇಟಸ್ ಆರ್ ಹೈಯರ್ಕಿಯಲ್ಲಿ ಟಾಪ್ ಪೊಸಿಷನ್ಗೆ ಅವರು ಹೋಗ್ತಾರೆ. ಹಾಗಾಗಿ ಇದು ಸಮಾಜ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ಸೋಷಿಯಲ್ ಇನ್ ನೇಚರ್. ನೋಡಿ, ಅಲ್ಲಿ ವಯಸ್ಸು ಬಯೋಲಾಜಿಕಲ್ ಅಂದರೆ ಏಜ್, ಪುರುಷ ಮತ್ತು ವಯಸ್ಸು. ಬಟ್ ಇಲ್ಲಿ ಒಬ್ಬ 40 ವರ್ಷದ ವ್ಯಕ್ತಿ CEO ಆಗಿರ್ತಾನೆ ಅಂದರೆ 60 ವರ್ಷದ ಒಬ್ಬ ಆತನ ಕೈ ಕೆಳಗಿನ ಅಧಿಕಾರಿ ಆತನಿಗೆ ಗೌರವ ಕೊಡಬೇಕಾಗತ್ತೆ, ಆತನಿಗೆ ಹೆಚ್ಚಿನ ವಿದ್ಯಾರ್ಥಿ ಸಂಬಳವನ್ನು ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಅದು ಲಿಂಗ ಅಥವಾ ವಯಸ್ಸಿಗಿಂತ ಆತ ಹೊಂದಿರತಕ್ಕಂತಹ ಟ್ಯಾಲೆಂಟ್ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಆತನ ಶ್ರಮ ಕೂಡ ಆಗಿರ್ಬೋದು. ಇದರ ಆಧಾರದ ಮೇಲೆ ಸಾಮಾಜಿಕ ಸ್ಥಳೀಕರಣ ಕೂಡ ಆಗ್ತಾ ಇದೆ. ದೆನ್ ಇಟ್ ಈಸ್ ಏನ್ಷಿಯಂಟ್, ಇಟ್ ಈಸ್ ನಾಟ್ ಮಾಡರ್ನ್ ಆರ್ ಪೋಸ್ಟ್ ಮಾಡರ್ನ್, ಆರ್ ಇಟ್ ಈಸ್ ನಾಟ್ ಇನ್ ಮಿಡೈವಲ್ ಸ್ಟೇಟ್, ಆರ್ ಇಟ್ ಈಸ್ ನಾಟ್ ಇನ್ ಓನ್ ಏನ್ಷಿಯಂಟ್ ಬಿಫೋರ್ historic period, that is called prehistoric period. It was prevalent or it was existing before historic period. Prehistoric period ಅಂದರೆ ಮನುಷ್ಯ ಉಗಮವಾಗಿರ್ತಕ್ಕಂತಹ ನಾಟ್ ಈವನ್ ದೋ ಸೋಷಿಯಲೈಸ್ಡ್ ಸೊಸೈಟಿ ಆರ್ ನಾಟ್ ಇನ್ ಸಿವಿಲೈಸ್ಡ್ ಸೊಸೈಟಿ, ನಾಗರಿಕ ಸಮಾಜ ಆಗೋದಕ್ಕಿಂತ ಮುಂಚೆನೇ ಮೊದಲು ಪುರುಷ, ದೆನ್ ವಿಮೆನ್, ದೆನ್ ಚಿಲ್ಡ್ರನ್, ಈ ಥರ ಇರತಕ್ಕಂತಹ ಸಮಾಜಗಳು ಇದ್ದವು. ಇದು ಬರ್ತಾ 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 ಮತ್ತೆ ಆಧುನಿಕ ಕಾಲಕ್ಕೆ ಬಂದಂತೆಲ್ಲ ಮತ್ತು ತನ್ನದಾದಂಥ ಸ್ವರೂಪಗಳನ್ನು ಅದು ಪಡ್ಕೊಳ್ತು. ದೆನ್ ಇಟ್ ಈಸ್ ಯೂನಿವರ್ಸಲ್, ಅಂದರೆ ಇದು ಎಲ್ಲ ಕಡೆಯೂ ಇದೆ. ನಮ್ಮ ಭಾರತದಲ್ಲಿ ಒಂದು ಜಾತಿ ಸ್ವರೂಪದಲ್ಲಿದೆ, ವರ್ಗ ಸ್ವರೂಪದಲ್ಲಿ. ನೀವು ಪಕ್ಕದ ಕೆಳಗಡೆ ಹೋದರೆ, ದಕ್ಷಿಣದಲ್ಲಿ ಹೋದರೆ ಶ್ರೀಲಂಕಾದಲ್ಲಿ ನೋಡಿ, ಉತ್ತರದಲ್ಲಿ ಹೋದರೆ ಚೀನಾ ಪಾಕಿಸ್ತಾನದಲ್ಲಿ ನೋಡಿ, ಪೂರ್ವದಲ್ಲಿ ಹೋದರೆ ಬಾಂಗ್ಲಾದೇಶದಲ್ಲಿ ನೋಡಿ, ಮಯನ್ಮಾರಲ್ಲಿ ನೋಡಿ, ಹೀಗೆ ಎಲ್ಲೇ ಹೋಗ್ರಿ ನೀವು. ವೆಸ್ಟಲ್ಲಿ ಹೋದರೆ ಏನು ಯುರೋಪ್ ಮತ್ತು ಅಮೆರಿಕ ಖಂಡಗಳು ಅಥವಾ ಆಸ್ಟ್ರೇಲಿಯಾ, ಈ ಥರ ಖಂಡಗಳಲ್ಲೆಲ್ಲ ನೋಡಿ, ಎಲ್ಲ ಕಡೆಯೂ ಇದೆ. ಇಟ್ ಈಸ್ ಯೂನಿವರ್ಸಲ್. ಸಿವಿಲೈಸ್ಡ್ ಸೊಸೈಟಿಯಲ್ಲೂ ಇದೆ ಮತ್ತು ನಾನ್ ಸಿವಿಲೈಸ್ಡ್ ಸೊಸೈಟಿ ಆಗಿರ್ತಕ್ಕಂಥ ಏನು ಟ್ರೈಬಲ್ ಪೀಪಲ್ ಇದ್ದಾರೆ ಅವರಲ್ಲೂ ಕೂಡ ಇದು ಇದೆ. ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರಲ್ಲೂ ಕೂಡ ಇದೆ. ಅಂದರೆ ಯಾರು ಚೆನ್ನಾಗಿ ಚತುರವಾಗಿರ್ತಾನೋ ಅವನಿಗೆ ಅದು ಸಿಗ್ತಕ್ಕಂಥ ಗೌರವ ಬೇರೆ. ಗ್ಯಾದರರ್ಸ್, ಹಣ್ಣು ಹಂಪಲನ್ನು ಮತ್ತು ಕಟ್ಟಿಗೆಯನ್ನು ಆರಿಸ್ಕೊಂಡು ಬರ್ತಾರಲ್ಲ, ಅವರಿಗೆ ಸಿಗ್ತಕ್ಕಂಥ ಗೌರವ ಬೇರೆ, ಅವ್ರಿಗಿರ್ತಕ್ಕಂಥ ಸ್ಥಾನಮಾನನೇ ಬೇರೆ. ದೆನ್ ಇಟ್ ಈಸ್ ಇನ್ ಡೈವರ್ಸ್ ಫಾರ್ಮ್ಸ್, ಇದು ವಿವಿಧ ರೂಪಗಳಲ್ಲಿ ಇದೆ ಅಂತ ಹೇಳ್ತೀವಿ. ಭಾರತದಲ್ಲಿ ಆದರೆ ಇದು ಜಾತಿ ರೂಪದಲ್ಲಿದೆ, ಶ್ರೀಮಂತರ ರೂಪದಲ್ಲಿ, ಬಡವರ ರೂಪದಲ್ಲಿ ಇದೆ, ಜಾತಿ ಮೇಲ್ಜಾತಿ ಕೆಳಜಾತಿ ರೂಪದಲ್ಲಿ ಇದೆ. ಮೊದಲೆಲ್ಲ ಪ್ರಾಚೀನ ರೋಮ್ನಲ್ಲಿ ಪೆಟ್ರಿಷಿಯನ್ಗಳು ಮತ್ತು ಪ್ಲೆಬಿಯನ್ಸ್ ಅಂತ ಕರಿತಾ ಇದ್ದರು, ಅವರ ರೂಪದಲ್ಲಿ ಇತ್ತು. ನೆಕ್ಸ್ಟ್ ಗ್ರೀಕಲ್ಲಿ ಅಲ್ಲೆಲ್ಲ ಫ್ರೀ ಮೆನ್ ಆ್ಯಂಡ್ ಸ್ಲೇವ್ಸ್ ಅಂತ ಇತ್ತು. ಯಾರು ಸ್ವತಂತ್ರರು ಮತ್ತು ಗುಲಾಮರು ಅಂತ ಕರಿತೀವಿ. ಸ್ವತಂತ್ರರು ಗುಲಾಮರು ಎಲ್ಲಿ? ಪ್ರಾಚೀನ ಗ್ರೀಕ್ ಪದ್ಧತಿಯಲ್ಲಿ, ಆ ಗ್ರೀಕ್ನಲ್ಲಿ, ರೋಮ್ ಸಾಮ್ರಾಜ್ಯದಲ್ಲಿ ಗ್ರೀಕ್ನಲ್ಲಿ ಇತ್ತು. ಚೀನಾದಲ್ಲಿ ಇತ್ತು. ಅಲ್ಲಿ ಪಂಡಿತರು, ವರ್ತಕರು ಅಂದರೆ ಮರ್ಚೆಂಟ್ಸ್ ಅಂತ ಇರ್ತಕ್ಕಂಥದ್ದು. ಆಮೇಲೆ ಪೆಸೆಂಟ್ಸ್, ಕೃಷಿಕರು ಅಂತ ಇದ್ದರು. ಆ್ಯಂಡ್ ದೆನ್ ಮಿಲಿಟರಿ ಪರ್ಸನಲ್, ಸೈನಿಕರು. ಈ ಥರ ಅವ್ರಿಗೆ ಇರ್ತಕ್ಕಂಥ ಗೌರವಗಳೇ ಬೇರೆ ಇತ್ತು. ಈಗ ಮಾಡರ್ನ್ ಎರಾದಲ್ಲಿ, ಆಧುನಿಕ ಯುಗದಲ್ಲಿ ಇದು ಜಾತಿ, ಭಾರತಕ್ಕೆ ಬಂದರೆ ಜಾತಿ ರೂಪದಲ್ಲಿದೆ. ಬೇರೆ ಕಡೆ ಹೋದರೆ ಧಾರ್ಮಿಕವಾಗಿ ಕೂಡ ಅಲ್ಲಿ ಶಿಯಾ ಸುನ್ನಿ ಅಂತ ಇದೆ. ಮತ್ತು ಅಲ್ಲಿ ಕಲ್ಟ್ ಇರ್ತಕ್ಕಂಥ ಸೆಕ್ಟ್ ಆಗಿದೆ. ಯಾವುದರಲ್ಲಿ? ಕ್ರಿಶ್ಚಿಯನ್ರಲ್ಲಿ ಏನು ಅಂತ ಹೇಳ್ತೀವಿ, ಅವರು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್, ಆ ರೂಪದಲ್ಲಿ ಅಲ್ಲಿ ಇದೆ. ಹೀಗೆ ಒಟ್ಟು ಇಟ್ ಈಸ್ ಇನ್ ಡೈವರ್ಸ್ ಫಾರ್ಮ್ಸ್.
ಮೇಲು ಕೀಳು ಅಂತಕ್ಕಂಥದ್ದು ಅಥವಾ ಏಣಿ ಶ್ರೇಣಿಯಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಭಾವನೆ ಇರ್ತಕ್ಕಂಥದ್ದು ಕೂಡ ಈ ರೀತಿಯಲ್ಲಿ ಇದೆ. ದೆನ್ ಇಟ್ ಈಸ್ ಕಾನ್ಸಿಕ್ವೆನ್ಷಿಯಲ್ ಅಂದರೆ ಇದೊಂದು ರೀತಿ ಪರಿಣಾಮ ಬೀರುತ್ತೆ, ಮನುಷ್ಯರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಯಾವುದರ ಮೇಲೆ? ಇಟ್ ಈಸ್ ಕಾನ್ಸಿಕ್ವೆನ್ಷಿಯಲ್ ಆನ್ ಲೈಫ್ ಸ್ಟೈಲ್ಸ್ ಆ್ಯಸ್ ವೆಲ್ ಆ್ಯಸ್ ದ ಲೈಫ್ ಚಾನ್ಸಸ್ ಆಫ್ ದ ಪೀಪಲ್. ಅಂದರೆ ಲೈಫ್ ಸ್ಟೈಲ್ಸ್, ನಾನು ನಡೆಸ್ತಕ್ಕಂಥ ಜೀವನ ಶೈಲಿ, ಅಥವಾ ನನಗೆ ಇಲ್ಲಿ ಒಂದು ಫಸ್ಟ್ಗೆ ತೊಗೊಳ್ಳೋದಾದ್ರೆ ಲೈಫ್ ಚಾನ್ಸಸ್, ಜೀವನ ಅವಕಾಶಗಳು ಅಂತ ಕರಿತೀವಿ. ಏನಿದು ಜೀವನ ಅವಕಾಶಗಳು? ನಾನು ತಿನ್ನಬಹುದಾದಂಥ ಆಹಾರ, ನಾನು ಹೊಂದಬಹುದಾದಂತಹ ಬಟ್ಟೆ, ನಾನು ವಾಸ ಮಾಡಬಹುದಾದಂಥ ಮನೆ, ನನ್ನ ತಂದೆ ತಾಯಿಗಳ ಅಂತಸ್ತು, ಈ ಥರ ಇದೆ. ನಾನು ಹೊಂದಿರುವ ಗುಣಗಳು, ಇವುಗಳ ಆಧಾರದ ಮೇಲೆ ಲೈಫ್ ಚಾನ್ಸಸ್ ಇದೆ. ಅವುಗಳನ್ನು ಹೊಂದಿ ನಾನು ಶಿಕ್ಷಣನೋ ಉದ್ಯೋಗನೋ ಏನೋ ಹೊಂದ್ಕೊಂಡ್ಬಿಟ್ಟು ನಂತರದಲ್ಲಿ ನಾನು ಜನ್ಮ, ಅವೆಲ್ಲವೂ ಲೈಫ್ ಚಾನ್ಸಸ್ಸಲ್ಲಿದೆ. ಅವುಗಳ ಆಧಾರದ ಮೇಲೆ ನಾನು ಜೀವನವನ್ನು ಅನುಭವಿಸೋ ರೀತಿ ಇದೆಯಲ್ಲ, ಲೈಫ್ ಸ್ಟೈಲ್ಸ್ ಇದೆ. ನಾನು ಎಂತಹ ಜೀವನವನ್ನು ನಡೆಸ್ತಾ ಇದ್ದೇನೆ, ಗುಡಿಸಲಲ್ಲಿ ಬದುಕ್ತಾ ನಾವು ಅರಮನೆಯಲ್ಲೇ ಇದ್ದೇನೆ, ಎಂತಹ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೇನೆ, ನಂತರ ನನ್ನ ಟೇಸ್ಟ್ ಯಾವ ಥರ ಇದೆ, ನಾನು ಪತ್ರಿಕೆ ಯಾವ ಥರ ನೋಡ್ತೀನಿ, ಸೀರಿಯಲ್ಗಳು ಯಾವ ಥರ ನೋಡ್ತೀನಿ, ನಾನು ನೋಡ್ತಕ್ಕಂಥ ಟಿ ವಿ ಯಾವ ಥರ ಇದೆ, ಈ ಥರ ಏನಿದೆ. ಆಮೇಲೆ ನಾನು ಅಪಾರ್ಟ್ಮೆಂಟಲ್ಲಿದ್ದೀನೋ ಅಥವಾ ಒಂದು ದೊಡ್ಡ ಬಂಗ್ಲೋದಲ್ಲಿದ್ದೀನೋ, ಇದು ನನ್ನ ಲೈಫ್ ಸ್ಟೈಲ್. ನಾನು ಸೇವನೆ ಮಾಡ್ತಕ್ಕಂಥದ್ದು, ನಾನು ಎಂಜಾಯ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ರೀತಿಯಲ್ಲಿ ವೈಭೋಗದ ಜೀವನವನ್ನು ನಾನು ನಡೆಸ್ತಾ ಇದ್ದೀನೋ, ನಾನು ಹೊಂದಿರತಕ್ಕಂಥ ಮನೋರಂಜನೆ ಸಾಧನೆಗಳಾಗಿರ್ಬೋದು, ನಾನು ಓದ್ತಕ್ಕಂಥ ಪತ್ರಿಕೆಗಳಾಗಿರ್ಬೋದು. ನೋಡಿ, ಯಾವುದೋ ಒಂದು ಪತ್ರಿಕೆಯನ್ನು ಒಂದು ನ್ಯೂಯಾರ್ಕ್ ಟೈಮ್ಸ್ ಓದ್ತಾ ಇದ್ದೀನಿ ಅಂದ್ರೆ ನನಗೂ ಸಿಗ್ತಕ್ಕಂಥ ಗೌರವ, ಅಥವಾ ಈಗ ಧೀರುಭಾಯಿ ಅಂಬಾನಿ ಆಗಿರ್ಬೋದು, ಮೋದಿ ಅಂಥವರೆಲ್ಲ ಓದ್ತಕ್ಕಂಥ ಪತ್ರಿಕೆ ಅದು. ನಾವೆಲ್ಲ ಇಲ್ಲಿ ಲೋಕಲ್ಲು ವಿಜಯವಾಣಿ ಪ್ರಜಾವಾಣಿ ಓದ್ತಾ ಇದ್ದೀವಿ ಅಂದರೆ ಅವರು ಓದ್ತಕ್ಕಂಥ ಪತ್ರಿಕೆನೇ ಬೇರೆ, ದ ಗಾರ್ಡಿಯನ್ ಪತ್ರಿಕೆ ಅಂತೇಳಿ. ಹೀಗೆ ಅವರು ಆಗ್ತಕ್ಕಂಥ ಈಜುಕೊಳ, ನಾವು ಕೆರೆಯಲ್ಲಿ ಈಜಾಡ್ತೀವಿ, ನಾವು ಸಾಮಾನ್ಯರಾಗ್ತೀವಿ, ಅವರೆಲ್ಲ ಆಗ್ತಕ್ಕಂಥದ್ದು ಒಂದು ದೊಡ್ಡ ಅಪಾರ್ಟ್ಮೆಂಟಿನ ಮೇಲೆ ಈಜುಕೊಳದಲ್ಲಿ ಅವರು ಸ್ನಾನ ಮಾಡ್ತಾರೆ. ಅವರು ಹೊಂದಿರತಕ್ಕಂಥ ಲೈಫ್ ಸ್ಟೈಲ್, ತಾವು ನಡೆಸ್ತಕ್ಕಂಥ ಇಟ್ ಈಸ್ ಶೋಯಿಂಗ್ ದೇರ್ ಲೀಡಿಂಗ್ ಲೈಫ್, ಅದು ಲೈಫ್ ಸ್ಟೈಲ್ ಆಗುತ್ತೆ. ಅಂದರೆ ಅವರು ಹೊಂದಿರತಕ್ಕಂಥದ್ದು, ಕೆಳಮಟ್ಟದವರು ಹೊಂದಿರತಕ್ಕಂಥವರು ಸಾಧಾರಣ ಜೀವನ ನಡೆಸ್ತಾರೆ, ಸಾಧಾರಣ ಜೀವನ ಅವಕಾಶಗಳು ಸಿಗ್ತವೆ. ಉನ್ನತ ಸ್ಥಾನಕ್ಕೆ ಏರಿದವರು ಉನ್ನತ ಜೀವನ ಮಟ್ಟವನ್ನು, ಜೀವನ ಶೈಲಿಯನ್ನು ಅವರು ಅಳವಡಿಸಿಕೊಂಡಿರ್ತಾರೆ. ಇದು ಸಾಮಾಜಿಕ ಸ್ತರೀಕರಣ ಅಂತಕ್ಕಂಥದ್ದು. ಇದು ಸಾಮಾಜಿಕ ಸ್ತರೀಕರಣ ಏನು ಮಾಡುತ್ತೆ? ಜನರನ್ನು ವರ್ಗೀಕರಣ ಮಾಡುತ್ತೆ, ಗುಂಪುಗಳಾಗಿ ವರ್ಗೀಕರಣ ಮಾಡುತ್ತೆ, ಮತ್ತು ಇದು ತನ್ನದೇ ಆದಂಥ ಗುಣಲಕ್ಷಣಗಳನ್ನು ಹೊಂದಿ ಸಮಾಜದ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಇದುವರೆಗೆ ತಿಳ್ಕೊಂಡಿವಿ. ಇವೆಲ್ಲವೂ ನೀವು ಓದ್ಬೋದು ಅನ್ನೋಂತಹ ರೆಫರೆನ್ಸ್ ಬುಕ್ಸ್ ಇದ್ದಾವೆ ಇದರಲ್ಲಿ. ಇಷ್ಟು ಹೇಳ್ತಾ ಈ ಅವಧಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ಅವಧಿಯಲ್ಲಿ ಭೇಟಿ ಹೋಗೋಣ. ಧನ್ಯವಾದಗಳು.